ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾರಾಶಿ ಬಗ್ಗೆ. ಈ ತುಲಾರಾಶಿ ವಿಡಿಯೋನ ಪ್ರತಿಯೊಬ್ಬ ತುಲಾರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಲಾರಾಶಿ ಬಗ್ಗೆ ಸ್ಟಾರ್ಟ್ ಮಾಡೋಣ. ತುಲಾರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಮ್ಮ ವಿರುದ್ಧ ನಡೆಯುತ್ತಿರುವಂತೆ ಅನಿಸಿರಬಹುದು. ಎಷ್ಟೇ ಒಳ್ಳೆಯದನ್ನು ಮಾಡಿದರೂ, ಎಷ್ಟೇ ಪ್ರಾಮಾಣಿಕವಾಗಿ ಬದುಕಿದ್ರೂ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಅಡಗಿರಬಹುದು. ನಾನೇಕೆ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಅನೇಕ ರಾತ್ರಿಗಳಲ್ಲಿ ನಿದ್ದೆಗೆಡಿಸಿರಬಹುದು. ಆದರೆ ಇಂದು ನಾನು ಹೇಳಲಿರುವ ಈ ಸುದೀರ್ಘವಾದ ಮತ್ತು ಆಳವಾದ ಸಂದೇಶವು ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸುವುದಷ್ಟೇ ಅಲ್ಲದೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಸ್ಪಷ್ಟವಾದ ದಿಕ್ಸೂಚಿಯಾಗಲಿದೆ. ಈ ಬರಹವನ್ನು ಸಂಪೂರ್ಣವಾಗಿ ಓದಿ, ಏಕೆಂದರೆ ಇದು ಕೇವಲ ಪದಗಳಲ್ಲ, ನಿಮ್ಮ ಒಳಮನಸ್ಸಿನ ಭಾವನೆಗಳಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವಾಗಿದೆ. ಸರಿ, ನಿಮ್ಮ ವ್ಯಕ್ತಿತ್ವ ಸಮತೋಲನ ಮತ್ತು ಸಹನೆಯ ಸಾಕಾರ ಮೂರ್ತಿ. ತುಲಾರಾಶಿಯವರೇ, ನೀವು ಸಹಜವಾಗಿಯೇ ಸಮತೋಲನವನ್ನು ಇಷ್ಟಪಡುವವರು. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ನ್ಯಾಯ, ನೀತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ನಿಮ್ಮ ಜನ್ಮಸಿದ್ಧ ಗುಣ. ಯಾರಿಗೂ ನೋವು ಕೊಡದೆ ಎಲ್ಲರನ್ನೂ ಜೊತೆಯಲ್ಲಿ ಕೊಂಡೊಯ್ಯಲು ಪ್ರಯತ್ನಿಸುವ ಅದ್ಭುತವಾದ ಹೃದಯ ನಿಮ್ಮದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ. ಆದರೆ ಇದೇ ನಿಮ್ಮ ಒಳ್ಳೆಯತನವನ್ನು ಜಗತ್ತು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಂಡಿರಬಹುದು. ನಿಮ್ಮ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸಿದವರು, ನಿಮ್ಮ ಸಹನೆಯನ್ನು ಪರೀಕ್ಷಿಸಿದವರು, ನಿಮ್ಮ ನಂಬಿಕೆಗೆ ಪದೇ ಪದೇ ದ್ರೋಹ ಮಾಡಿದವರು ಕೂಡ ಇರಬಹುದು. ನೀವು ನಂಬಿದ ಜನರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ಉಂಟಾದ ಆ ನೋವು, ಆಘಾತ ನಿಮ್ಮನ್ನು ಬಹಳಷ್ಟು ಕುಗ್ಗಿಸಿರಬಹುದು. ನೀವು ಎಲ್ಲರಿಗೂ ಪ್ರೀತಿ ಹಂಚಿದಿರಿ, ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ನಿರ್ಲಕ್ಷ್ಯ ಮತ್ತು ಅವಮಾನ ಎರಡು. ಕಳೆದು ಹೋದ ದಿನಗಳ ಕಷ್ಟಗಳು ಮತ್ತು ಕರ್ಮದ ಲೆಕ್ಕಾಚಾರ. ಇತ್ತೀಚಿನ ವರ್ಷಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ಒತ್ತಡ ಅಷ್ಟಿಷ್ಟಲ್ಲ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ಬೇರೆಯವರು ಕ್ರೆಡಿಟ್ ತೆಗೆದುಕೊಂಡಿರಬಹುದು. ಕುಟುಂಬದಲ್ಲಿ ನೀವು ಎಷ್ಟೇ ತ್ಯಾಗ ಮಾಡಿದರೂ ನಮಗೆ ಏನು ಮಾಡಿದ್ದೀಯಾ ಎಂಬ ಕಟುವಾದ ಮಾತುಗಳನ್ನು ಕೇಳಿರಬಹುದು. ಆರ್ಥಿಕವಾಗಿ ಕೂಡ ಹಣ ಕೈಗೆ ಬಂದಷ್ಟೇ ವೇಗವಾಗಿ ಖರ್ಚಾಗಿ ಉಳಿತಾಯ ಮಾಡಲಾಗದೆ ಒದ್ದಾಡಿರಬಹುದು. ಆದರೆ ನೆನಪಿಡಿ ತುಲಾರಾಶಿಯವರೇ, ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ವ್ಯರ್ಥವಾಗಿಲ್ಲ. ವಿಧಿಯು ನಿಮ್ಮದೊಂದು ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸಲು ಈ ಎಲ್ಲ ಕಠಿಣ ಅನುಭವಗಳನ್ನು ಪಾಠದ ರೂಪದಲ್ಲಿ ಕೊಟ್ಟಿದೆ. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಹೆಚ್ಚು ಹೊಳೆಯುತ್ತದೆಯೋ ಹಾಗೆಯೇ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ, ಇನ್ನಷ್ಟು ಬಲಶಾಲಿಗಳನ್ನಾಗಿ ಮಾಡಿದೆ. ಕರ್ಮದ ಲೆಕ್ಕಾಚಾರ ಬಹಳ ನಿಖರವಾಗಿರುತ್ತದೆ ಸ್ನೇಹಿತರೆ. ನೀವು ಯಾರಿಗಾದರೂ ಒಳ್ಳೆಯದು ಮಾಡಿದರೆ ಆ ಪುಣ್ಯ ಖಂಡಿತವಾಗಿಯೂ ಬಡ್ಡಿ ಸಮೇತ ನಿಮಗೆ ಹಿಂದಿರುಗುವ ಕಾಲ ಈಗ ಸನ್ನಿಹಿತವಾಗಿದೆ. 3 ಬದಲಾವಣೆಯ ಪರ್ವಕಾಲ. ಈಗ ಕಾಲ ನಿಮ್ಮ ಪರವಾಗಿದೆ. ಹೌದು, ಈಗ ಕಾಲ ಬದಲಾಗುತ್ತಿದೆ. ಬಹಳ ದಿನಗಳಿಂದ ನಿಮ್ಮ ಹೃದಯದಲ್ಲಿದ್ದ ನೋವು, ನಿರಾಸೆ ಮತ್ತು ಗೊಂದಲಗಳಿಗೆ ಅಂತಿಮ ತೆರೆ ಎಳೆಯುವ ಸಮಯ ಹತ್ತಿರ ಬಂದಿದೆ. ಬಾನಿನಲ್ಲಿ ಗ್ರಹಗತಿಗಳು ನಿಮ್ಮ ಪರವಾಗಿ ಚಲಿಸಲು ಪ್ರಾರಂಭಿಸಿದೆ. ನೀವು ಇಷ್ಟು ದಿನ ಬಿತ್ತಿದ ಶ್ರಮದ ಬೀಜಗಳು ಈಗ ಹೆಮ್ಮರವಾಗಿ ಬೆಳೆದು ಫಲ ನೀಡುವ ಸಮಯ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡಿರಬಹುದು. ಹಣಕಾಸಿನ ಚಿಂತೆ, ಉದ್ಯೋಗದ ಒತ್ತಡ, ಕುಟುಂಬದ ಜವಾಬ್ದಾರಿಗಳು ಅಥವಾ ಸಂಬಂಧಗಳಲ್ಲಿನ ಬಿರುಕುಗಳು ನಿಮ್ಮನ್ನು ಕಾಡುತ್ತಿರಬಹುದು. ಕೆಲವೊಮ್ಮೆ ನನ್ನಿಂದ ಇನ್ನೇನು ಸಾಧ್ಯವಿಲ್ಲ, ಎಲ್ಲವನ್ನು ಬಿಟ್ಟು ಬಿಡೋಣ ಎಂಬ ಹತಾಶೆಯಾಗಿ ಕಾಡಿರಬಹುದು. ಆದರೆ ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬರೆದಿಟ್ಟುಕೊಳ್ಳಿ, ನೀವು ಈಗ ಈ ಕ್ಷಣದಲ್ಲಿ ಬಿಟ್ಟುಕೊಡಬಾರದು. 4 ವೃತ್ತಿ, ಉದ್ಯೋಗ ಮತ್ತು ಆರ್ಥಿಕ ಮುನ್ನಡೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಪ್ರವೇಶಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಉದ್ಯೋಗ ಮತ್ತು ವ್ಯವಹಾರ. ನೀವು ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದರೆ ಅಥವಾ ಇರುವ ಕೆಲಸದಲ್ಲಿ ಪ್ರಮೋಷನ್ ನಿರೀಕ್ಷಿಸುತ್ತಿದ್ದರೆ ಶುಭ ಸುದ್ದಿಗಳು ಶೀಘ್ರದಲ್ಲೇ ಬರಲಿದೆ. ಅದು ಹೊಸ ಉದ್ಯೋಗದ ರೂಪದಲ್ಲಿರಬಹುದು, ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವ ರೂಪದಲ್ಲಿರಬಹುದು, ಅಥವಾ ಹೊಸ ವ್ಯವಹಾರವನ್ನು ಶುರು ಮಾಡುವ ನಿಮ್ಮ ಕನಸು ನನಸಾಗುವ ರೂಪದಲ್ಲಿರಬಹುದು. ಯಾರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದರೋ, ಯಾರು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದ್ದರೋ ಅವರು ಶೀಘ್ರದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಲಿದ್ದಾರೆ.
ಹಣಕಾಸಿನ ಸ್ಥಿತಿ ಕೂಡ ಉತ್ತಮ ಬದಲಾವಣೆಗಳು ನಿಶ್ಚಳವಾಗಿ ಕಾಣಿಸಿಕೊಳ್ಳುತ್ತಿವೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಆದರೆ ನಾನಾ ಕಾರಣಗಳಿಂದ ತಡೆಹಿಡಿಯಲ್ಪಟ್ಟಿದ್ದ ಕೆಲವು ಕೆಲಸಗಳು ಅಥವಾ ಹಣಕಾಸಿನ ಮೂಲಗಳು ಈಗ ಸುಗಮವಾಗಿ ಪೂರ್ಣಗೊಳ್ಳಲಿವೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಗೋಚರಿಸಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆದರೆ ಎಚ್ಚರ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರನ್ನು ನಂಬಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ದೊಡ್ಡ ಶಕ್ತಿ ಎಂದರೆ ನಿಮ್ಮ ತಾಳ್ಮೆ. ನೀವು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಸ್ನೇಹಿತರೆ, ಇದೇ ವಿವೇಚನಾ ಗುಣವು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ಪ್ರತಿಯೊಂದು ಅವಕಾಶವನ್ನು ಯೋಚಿಸಿ ಅಳೆದು ತೂಗಿ ಬಳಸಿಕೊಳ್ಳಿ. ಹಾಗೆಯೇ ಸಂಬಂಧಗಳ ವಿಚಾರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಶುಭ ಸೂಚನೆಗಳು ಕಂಡುಬರುತ್ತಿವೆ. ನೀವು ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ಬಹಳ ಹಂಬಲಿಸಿದ್ದೀರಿ. ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ, ನಿಮ್ಮ ಕಷ್ಟ ಸುಖಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಮುರಿದು ಬಿದ್ದಿದೆ ಎಂದುಕೊಂಡಿದ್ದ ಸಂಬಂಧಗಳಲ್ಲಿ ಹೊಸ ನಂಬಿಕೆ ಬೆಳೆಯುವ ಸಾಧ್ಯತೆ ಇದೆ. ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಅವರು ನಿಮ್ಮ ಜೊತೆ ನಿಲ್ಲುತ್ತಾರೆ. ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದರೋ ಅವರು ತಾವಾಗಿಯೇ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಇದು ಕೂಡ ದೇವರ ಒಂದು ಆಶೀರ್ವಾದವೇ ಎಂದು ಭಾವಿಸಿ. ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕದಡುವ ಯಾವುದೇ ವ್ಯಕ್ತಿಯನ್ನು ಅಥವಾ ಪರಿಸ್ಥಿತಿಯನ್ನು ಈಗ ನೀವು ನಿರ್ದಾಕ್ಷಿಣ್ಯವಾಗಿ ದೂರ ಇಡಬೇಕಾದ ಸಮಯವಿದು. 6 ಮತ್ತು 1 ಅತಿ ಮುಖ್ಯವಾದ ಎಚ್ಚರಿಕೆ. ರಹಸ್ಯ ಕಾಯ್ದುಕೊಳ್ಳಿ. ತುಲಾ ರಾಶಿಯವರೇ, ನಿಮ್ಮ ಮುಗ್ಧತೆಯೇ ಕೆಲವೊಮ್ಮೆ ನಿಮಗೆ ಶತ್ರುವಾಗಿ ಪರಿಣಮಿಸುತ್ತದೆ. ನೀವು ನಿಮ್ಮ ಸಂತೋಷವನ್ನು, ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಬಯಸುತ್ತೀರಿ. ಆದರೆ ಒಂದು ದೊಡ್ಡ ಎಚ್ಚರಿಕೆ ಇದೆ. ನಿಮ್ಮ ಎಲ್ಲ ನೋವುಗಳನ್ನು, ಯೋಚನೆಗಳಲ್ಲಿ ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡುವವರಿಗಿಂತ ಅಸೂಯೆ ಪಡುವವರೇ ಹೆಚ್ಚು. ನಿಮ್ಮ ಕನಸುಗಳನ್ನು, ನಿಮ್ಮ ಭವಿಷ್ಯದ ಗುರಿಗಳನ್ನು ಮತ್ತು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸಾಧ್ಯವಾದಷ್ಟು ರಹಸ್ಯವಾಗಿಡಿ. ಒಂದು ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೆ ಅದರ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ದುಷ್ಟರ ಕಣ್ಣು ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮ ಕೆಲಸಗಳಿಗೆ ಅಡ್ಡಿಯಾಗಬಹುದು. ಆದ್ದರಿಂದ ನಿಮ್ಮ ಯಶಸ್ಸು ಮಾತನಾಡಲಿ. ನಿಮ್ಮ ಮಾತುಗಳಲ್ಲಿ ಲೇಟ್ ಯುವರ್ ಸಕ್ಸಸ್ ಮೇಕ್ ದ ವಾಯ್ಸ್ ಅಂತ ನಿಮ್ಮ ಭೌತಿಕ ಮೇಕ್ ದ ನಾಯ್ಸ್ ಅಂತ ನಿಮ್ಮ ಭೌತಿಕ ಆರೋಗ್ಯದಷ್ಟೇ ನಿಮ್ಮ ಮಾನಸಿಕ ಆರೋಗ್ಯವು ಈಗ ಬಹಳ ಮುಖ್ಯ. ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್ ನಿಮ್ಮ ದೊಡ್ಡ ಶತ್ರು. ನಡೆದ ಹಳೆಯ ಘಟನೆಗಳನ್ನೇ ಮೆಲುಕು ಹಾಕುತ್ತಾ ನಿಮ್ಮ ಇಂದಿನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಪ್ರತಿದಿನ ಸ್ವಲ್ಪ ಸಮಯವನ್ನು ಕೇವಲ ನಿಮಗಾಗಿ ಮೀಸಲಿಡಿ. ಧ್ಯಾನ, ಯೋಗ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತದೆಯೋ ಅಷ್ಟು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ತುಲಾ ರಾಶಿಯವರೇ, ಈಗ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ, ಅದು ನಿಮ್ಮ ಮೇಲಿನ ನಂಬಿಕೆಯನ್ನು, ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ದೇವರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಕಷ್ಟದ ದಿನಗಳ ಡೈರಿಯ ಪುಟಗಳು ಮುಗಿದಿದೆ. ಈಗ ಯಶಸ್ಸಿನ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ನಿಮ್ಮ ಮನಸ್ಸಿಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳಿಕೊಳ್ಳಿ: ನಾನು ಬಲಶಾಲಿ, ನಾನು ಸೋಲುವುದಿಲ್ಲ, ನನ್ನ ಸಮಯ ಬರುತ್ತಿದೆ, ನಾನು ಖಂಡಿತವಾಗಿ ಸಾಧಿಸುತ್ತೇನೆ, ನನ್ನ ಜೀವಿತದ ಪ್ರತಿಯೊಂದು ಸವಾಲನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ. ಈ ಒಂದು ಧನಾತ್ಮಕ ನಂಬಿಕೆ ನಿಮ್ಮ ಜೀವನವನ್ನು, ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿವೆ ಎಂಬುದನ್ನು ನಂಬಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ತಾಳ್ಮೆ ಎಂದಿಗೂ ಕೈಬಿಡುವುದಿಲ್ಲ. ಸ್ನೇಹಿತರೆ, ನೀವು ಈ ಬದಲಾವಣೆಯನ್ನು ನಂಬುವುದಾದರೆ ಮತ್ತು ಸ್ವೀಕರಿಸಲು ಸಿದ್ಧವಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನಾನು ಸಾಧಿಸುತ್ತೇನೆ ಎಂದು ಒಂದು ಕಮೆಂಟ್ ಬರೆಯಿರಿ. ಈ ಮೂಲಕ ನಿಮ್ಮ ಸಂಕಲ್ಪವನ್ನು ಬ್ರಹ್ಮಾಂಡಕ್ಕೆ ತಿಳಿಸಿ. ಈ ವಿಡಿಯೋ ಅಥವಾ ಸಂದೇಶ ನಿಮಗೆ ಇಷ್ಟವಾದರೆ, ನಿಮ್ಮ ಮನಸ್ಸಿಗೆ ಹತ್ತಿರವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಮತ್ತು ಜೀವನಕ್ಕೆ ದಾರಿದೀಪವಾಗುವ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು. ನಿಮ್ಮ ಮುಂದಿನ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಕಡೆಗಿರಲಿ. ನಿಮ್ಮ ಜೀವನದಲ್ಲಿ ಸದಾ ಶುಭವಾಗಲಿ ಎಂದು ನಾನು ಕೂಡ ಬಯಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ವಿಷಯ ಪೂರ್ತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.